ನಮಸ್ಕಾರ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್, ನನ್ನ ಜೊತೆ ಇದ್ದಾರೆ ನಾಗೇಂದ್ರ ಬಾಬು. ಸುದ್ದಿಗಳನ್ನ ಗಮನಿಸ್ತಾ ಹೋಗೋಣ. ನೂತನ ಸಚಿವರು ಪ್ರಮಾಣ ವಚನ ಸ್ವೀಕರಿಸಿ 2 ದಿನ ಆಯಿತು. ಆದ್ರೆ ಯಾರಿಗೂ ಕೂಡ ಇನ್ನೂ ಖಾತೆ ಸಿಕ್ಕಿಲ್ಲ. 19 ಜನ ಸಚಿವರಷ್ಟೇ, ಆದ್ರೆ ಖಾತೆ ಭಾಗ್ಯ ಇಲ್ಲ. ಈಗ ಸದ್ಯಕ್ಕೆ ಸಚಿವಗಿರಿ ಸಿಗದೇ ಇರೋರು ಗಲಾಟೆ ಮಾಡ್ತಾ ಇರುವ ಹಿನ್ನೆಲೆ ಸದ್ಯಕ್ಕೆ ಡಿಕೆ ಶಿವಕುಮಾರ್ ಮೌನರಾಗಿದ್ದಾರೆ. ಸಚಿವಗಿರಿ ಸಿಗದವರ ಬಂಡಾಯದ ತೀವ್ರದ ಹಿನ್ನೆಲೆ ಖಾತೆ ಹಂಚಿಕೆ ಗೋಜಿಗೆ ಸಿಎಂ ಡಿಕೆ ಶಿವಕುಮಾರ್ ಕೈ ಹಾಕಿಲ್ಲ. ಬಂಡಾಯ ತೀವ್ರವಾಗ್ತಾ ಇರೋ ಹಿನ್ನೆಲೆ ಖಾತೆ ಇಲ್ಲದ ಸಚಿವರಿಗೆ ಜಿಲ್ಲಾ ಪ್ರವಾಸದ ಟಾಸ್ಕ್. ನೆರೆ ಬರ ವೀಕ್ಷಣೆಗೆ ಮುಂದಾದ ಸಚಿವರಿಗೇ ಗೊಂದಲ. ಯಾವ ಖಾತೆ ಸಿಗುತ್ತೆ, ಏನ್ ಹೊಣೆ ಅನ್ನೋದು ಅಸ್ಪಷ್ಟವಾಗಿರುವ ಹಿನ್ನೆಲೆ ಸದ್ಯಕ್ಕೆ ಇದೇ ರೀತಿಯ ಕನ್ಫ್ಯೂಷನ್ ಅಲ್ಲೇ ಹೋಗ್ತಾ ಇದ್ದಾರೆ. ಯಾರಿಗೆ ಖಾತೆ ಹಂಚಿಕೆ ಆಗಿಲ್ಲ ಇನ್ನೂ ಕೂಡ, ಆ ಖಾತೆ ಹಂಚಿಕೆ ಆಗದೆ ಇರೋರಿಗೆ ಜಿಲ್ಲಾ ಪ್ರವಾಸದ ಟಾಸ್ಕ್ ಅನ್ನ ಸದ್ಯಕ್ಕೆ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ನೆರೆ ಬರ ವೀಕ್ಷಣೆ ಮಾಡಿ ಅಂತ ಹೇಳಿ. ಸದ್ಯ ರಾಜ್ಯದಲ್ಲಿ ಅಪಾರ ನೆರೆ ಬರದ ವಾತಾವರಣ ಇದೆ. ಸೂಕ್ತ ಮಾರ್ಗದರ್ಶನದ ಕೊರತೆಯಲ್ಲಿ ಅನ್ನದಾತರಿದ್ದಾರೆ. ಸಾಲ ಮನ್ನಾ ಸೇರಿದಂತೆ ರೈತರಿಗೆ 10 ಬೇಡಿಕೆ. ಕೃಷಿ, ಸಹಕಾರಿ, ತೋಟಗಾರಿಕಾ ಸಚಿವರು ಇಲ್ಲದ ಸಂಪುಟ ಸದ್ಯಕ್ಕಿದೆ. ಸಚಿವರಿದ್ರೂ ಕೂಡ ಖಾತೆ ರಹಿತ ಆಡಳಿತ ಭಾಗ್ಯ. ಯಾವ ಖಾತೆ ನೀಡಿದ್ರೂ ಕೂಡ ಓಕೆ ಅಂತಿದ್ದಾರೆ ಸಚಿವರು. ರೈತರ ಸಂಕಷ್ಟಕ್ಕೆ ಸ್ಪಂದಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಸಚಿವರಿದ್ದಾರೆ ಆದರೆ ಕೃಷಿ ಸಚಿವರಿಲ್ಲ, ಸಚಿವರಿದ್ದಾರೆ ಆದರೆ ತೋಟಗಾರಿಕೆ ಸಚಿವರಿಲ್ಲ, ಸಚಿವರಿದ್ದಾರೆ ಆದರೆ ಸಹಕಾರ ಸಚಿವರಿಲ್ಲ. ಮುಂದೆ ಕಥೆ ಏನು? ರೈತರಿಗೆ ಭಾರೀ ಗೊಂದಲಗಳಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಖಾತೆಗೆ ಸಚಿವರು ಬೇಕಾಗಿತ್ತು. ಅಟ್ಲೀಸ್ಟ್ ನಮ್ಮ ಗೋಳನ್ನ ಅವ್ರ ಮುಂದೆ ಹೇಳ್ತಿದ್ವಿ. ಅವ್ರು ಎಷ್ಟರ ಮಟ್ಟಿಗೆ ಸ್ಪಂದಿಸ್ತಾರೆ ಎನ್ನುವಂಥದ್ದು ಮುಂದಿನ ವಿಚಾರ. ಆದರೆ ಅಟ್ಲೀಸ್ಟ್ ಇರಬೇಕಾಗಿತ್ತು, ಇನ್ನೂ ಇಲ್ಲ ಅನ್ನುವಂಥದ್ದು ಈಗ ರೈತರ ನೋವಾಗಿದೆ. ಸದ್ಯಕ್ಕೆ ರೈತರ ಸಂಕಷ್ಟಕ್ಕೆ ಸ್ಪಂದಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನುವಂಥ ಆರೋಪ ಎದುರಾಗಿದೆ. ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಈಗ ಖಾತೆ ಹಂಚಿಕೆಯ ಕಸರತ್ತು ಶುರುವಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಗೆ ಹೆಚ್ಚಿದ ಡಿಮ್ಯಾಂಡ್ ಅಂತ ಹೇಳಲಾಗ್ತಾ ಇದ್ದು, ಮುನಿಯಪ್ಪ ಸೇರಿ 3 ಖಾತೆಗಾಗಿ ಬೇಡಿಕೆಯನ್ನ ಇಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಗೆ ಭಾರಿ ಡಿಮ್ಯಾಂಡ್ ಇದೆ. 3 ಲಾಬಿಯನ್ನು ನಡೆಸುತ್ತಿದ್ದಾರೆ, ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ವ್ಯವಹಾರ ಖಾತೆ ಮೇಲೆ ರಾಯರೆಡ್ಡಿ ಕಣ್ಣನ್ನ ಇಟ್ಟಿದ್ದಾರೆ. ಶಿವಲಿಂಗೇಗೌಡಗೆ ಕೃಷಿ, ಸವದಿಗೆ ಸಹಕಾರ ಖಾತೆ ಕೊಡುವ ಸಾಧ್ಯತೆ ಇದೆ. ಬಾಲಕೃಷ್ಣಗೆ ಅರಣ್ಯ, ರೇಜ್ವಾನ್ಗೆ ಉನ್ನತ ಶಿಕ್ಷಣ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಪ್ರಬಲ ಖಾತೆಗೆ ಲಾಬಿಯನ್ನು ನಡೆಸಿದ್ದಾರೆ. ಸಮಾಜ ಕಲ್ಯಾಣ ಖಾತೆಗೆ 3 ಲಾಬಿಯನ್ನು ನಡೆಸ್ತಾ ಇದ್ರೆ, ಅದರಲ್ಲಿ ಮುನಿಯಪ್ಪ, ತಂಗಡಗಿ, ನರೇಂದ್ರ ಸ್ವಾಮಿ 3 ಕೂಡ ಸಮಾಜ ಕಲ್ಯಾಣ ಖಾತೆ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ, ನಮಗೆ ಬೇಕು ಅಂತೇಳಿ. ಮತ್ತು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆಗೆ ಬಸವರಾಜ ರಾಯರೆಡ್ಡಿ ಅವರು ಒತ್ತಡವನ್ನ ಮಾಡ್ತಾ ಇದ್ದಾರಂತೆ, ನಮಗೆ ಬೇಕು ಅಂತೇಳಿ. ಸಹಕಾರ ಖಾತೆ ಮೇಲೆ ಲಕ್ಷ್ಮಣ್ ಸವದಿ ಅವರು ಕಣ್ಣನ್ನಿಟ್ಟಿದ್ದಾರಂತೆ. ಕೃಷಿ ಖಾತೆಗೆ ಶಿವಲಿಂಗೇಗೌಡರು ಪಟ್ಟು ಹಿಡಿದಿದ್ದಾರೆ. ವಸತಿ ಖಾತೆಗೆ ಚಲುವರಾಯಸ್ವಾಮಿ ಅವರು ಲಾಬಿಯನ್ನು ನಡೆಸಿದ್ದಾರೆ. ಅರಣ್ಯ ಖಾತೆ ಬಾಲಕೃಷ್ಣಗೆ ಸಿಗುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಬಸವಂತಪ್ಪಗೆ ಪೌರಾಡಳಿತ ಖಾತೆ ಸಾಧ್ಯತೆ ಅನ್ನೋದು ಸಿಗ್ತಾ ಇರುವಂತ ಮಾಹಿತಿ. ಅಲ್ಪಸಂಖ್ಯಾತ ಖಾತೆ ಜಮೀರ್ ಅವರಿಗೆ ಹೋಗುವಂತಹ ಸಾಧ್ಯತೆ ಇದೆ ಅನ್ನುವ ಚರ್ಚೆಗಳಿದೆ. ಇನ್ನು ರಿಜ್ವಾನ್ ಹರ್ಷದ್ಗೆ ಉನ್ನತ ಶಿಕ್ಷಣ ಖಾತೆ ಸಿಗುವ ಸಾಧ್ಯತೆ ಇದೆ. ಮಧು ಬಂಗಾರಪ್ಪ ಅವರಿಗೆ ಶಿಕ್ಷಣ ಖಾತೆ, ರುದ್ರಪ್ಪ ಲಮಾಣಿಗೆ ಅಬಕಾರಿ ಖಾತೆ, ಗಣಿ ಮತ್ತು ಭೂ ವಿಜ್ಞಾನ ಖಾತೆ ಮಲ್ಲಿಕಾರ್ಜುನ್ಗೆ ಹೋಗುವಂತಹ ಸಾಧ್ಯತೆ ಇದೆ. ಜವಳಿ ಮತ್ತು ಸಕ್ಕರೆ ಖಾತೆ ಕಾಶಪ್ಪನವರ ಪಾಲಾಗುವ ಸಾಧ್ಯತೆ ಇದೆ. ರಘುಮೂರ್ತಿಗೆ ಪರಿಶಿಷ್ಟ ಪಂಗಡ ಖಾತೆ ಸಾಧ್ಯತೆ ಇದೆ. ತಂಗಡಿಗೆ ಶಿವರಾಜ್ ತಂಗಡಿಗೆ ಹಿಂದುಳಿದ ವರ್ಗ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.